ಆ, ನಮಸ್ಕಾರ ಫ್ರೆಂಡ್ಸ್. ತಾಳಿದವನು ಬಾಳಿಯಾನು. ಸೊ ಗಾದೆ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಂದಿತೆ. ತಾಳಿದವನು ಬಾಳಿಯಾನು, ಕೋಪದಲ್ಲಿ ಕೊಯ್ದುಕೊಂಡ ಮೇಲೆ ಮತ್ತೆ ಬಂದಿದ್ದೆ. ಸೊ ಇದರ ಅರ್ಥ ಹಿರಿಯರು ಹೇಳಿದಂಥ ಮಾತುಗಳು ಯಾವ ಥರ ಇರ್ತವೆ ಎಂಬುದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಯಾವ ಥರ ಏನಂತಂದ್ಬಿಟ್ಟು, ಇದು ಒಂದು ಜನಪ್ರಿಯ ಗಾದೆ. ಗಾದೆಗಳು ವೇದಗಳು ಸಮ, ಅಂದರೆ ಗಾದೆಗಳು ವೇದಗಳ ಸಮ ಅಂತೆ. ಸೊ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಹಿರಿಯರು ಯಾವ ಥರ ಹೇಳ್ತಾರಲ್ಲ, ಅದು ಈಗಿನ ಕಾಲದಲ್ಲಿ ಪ್ರೆಸೆಂಟ್ ನಡೀತಾ ಇರ್ತದೆ, ಈಗಲೂ ಕೂಡ ನಡೀತಾ ಇದೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಅಂದರೆ ಕೋಪ ಬರುತ್ತೆ, ಆ ಕ್ಷಣದಲ್ಲಿ ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೊತೀವಿ ಅನ್ನೋದನ್ನ ಅದು ಡಿಪೆಂಡ್ ಆಗಿರುತ್ತೆ. ಸೊ ಕಂಟ್ರೋಲ್ ಮಾಡ್ಕೋಬೇಕು. ಆ ಕ್ಷಣದಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಕೋಪ ಒಂದು ಅರ್ಥ ಬರುತ್ತೆ. ಅದು ಆ ಕ್ಷಣದಲ್ಲಿ ನಾನು ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾನು ಚೆನ್ನಾಗಿ ಈ ಥರ ಇದಾಗ್ತಾಯಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಅನಿಸುತ್ತೆ, ಅನುಭವ ಆಗುತ್ತೆ. ಸಮಾಧಾನದಿಂದ ಇರಬೇಕು. ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಯುತ್ತದೆ. ಕೋಪ ಅನ್ನೋದು ಕ್ಷಣದಲ್ಲಿ ಒಂದು ಕಮ್ಮಿ ಮಾಡ್ಕೊಳ್ಳಿಲ್ಲ, ಅದು ಏನು ಅನಾಹುತ ಆಗುತ್ತೆ ಅಂತಂದ್ಬಿಟ್ಟು ಅದು ಅನಾಹುತ ಆದಮೇಲೆ ಗೊತ್ತಾಗುತ್ತೆ. ಆ ಕ್ಷಣದಲ್ಲಿ ನಾನು ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಎಷ್ಟು ಇದಾಗ್ತಾಯಿತ್ತು, ಎಷ್ಟು ಅನಾಹುತ ನಿಲ್ಲಿಸ್ತಾಯಿತ್ತು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಕೋಪಂ ಅನರ್ಥಂ ಸಾಧನಂ, ಕೋಪಂ ಅನರ್ಥ ಸಾಧನಂ ಎಂಬ ಮಾತಿನಂತೆ ಕೋಪವು ಕೆಡುಕನ್ನು ಉಂಟು ಮಾಡುತ್ತದೆ. ಕೋಪ ಯಾವಾಗಲೂ ಕೆಡುಕನ್ನೇ ಉಂಟು ಮಾಡ್ತದೆ, ಅದು ಯಾವಾಗಲೂ ಒಳ್ಳೆಯದನ್ನು ಉಂಟು ಮಾಡೋದಲ್ಲ. ಸೊ ಕೋಪ ಮಾಡ್ಕೊಳೋದನ್ನು ಕಮ್ಮಿ ಮಾಡಿಕೊಡ್ರಿ ಆದಷ್ಟು. ಯಾಕೆ ಕೋಪದಿಂದ ಏನೂ ಲಾಭ ಇಲ್ಲ. ಆ ಕ್ಷಣದ ನಾವೇನು ಕಂಟ್ರೋಲ್ ಮಾಡ್ಕೊತೀವಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಕ್ಷಣಕಾಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ. ಎಸ್, ಕರೆಕ್ಟ್. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ. ಅಂದರೆ ಆ ಕ್ಷಣದಲ್ಲಿ ಯಾರು ಬೇಕಾದರೂ ನಾವು ಏನು ಬೇಕಾದ್ರೂ ಮಾಡ್ಬೋದು. ಆ ಕೋಪ ಅಂತದ್ದು, ಆ ಮನುಷ್ಯನಿಗೆ ಕೋಪ ಅನ್ನೋದು ಬಂದರೆ ಯಾವ ಥರ ಇರ್ತೈತಪ್ಪ ಅಂತಂದ್ಬಿಟ್ಟು ಊಹಿಸ್ಕೊಳಕ್ಕಾಗೋದಿಲ್ಲ ಅದು. ಸೊ ಅದು ಒಬ್ಬ ವ್ಯಕ್ತಿ ಆದರೂ ಸರಿ, ಅದು ನಮ್ಮ ಪಕ್ಕದಲ್ಲಿ ಯಾರೇ ಇರ್ಬೋದು, ಅವನು ಸತಿಗೇನು ಎಂಥ ಕ್ಲೋಸೇ ಇರ್ಬೋದು, ಆ ಕ್ಷಣದಲ್ಲಿ ಆ ಕೋಪ ಅನ್ನೋದು ಆ ಸ್ನೇಹವನ್ನು ಕೂಡ ಅದು ನಿಲ್ಲಿಸಿ ಇದಾಗ್ಬಿಡುತ್ತೆ, ಅದರಿಂದ ದೂರ ಆಗ್ಬಿಡುತ್ತೆ. ಸೊ ಆ ಥರ ಕೋಪ ಅನ್ನೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಡ್ರಿ. ಒಬ್ಬ ವ್ಯಕ್ತಿಯನ್ನು ನಾಶಪಡಿಸಬೇಕೆಂದರೆ ಆತನ ಕೋಪಗೊಳ್ಳುವಂತೆ ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕಂದ್ರೆ ಆತನು ಕೋಪಗೊಳ್ಳುವಂತೆ ಮಾಡಬೇಕು. ಈಗ ಒಬ್ಬ ವ್ಯಕ್ತಿಯನ್ನು ನಾವೇನು ಇದು ಮಾಡ್ಬೇಕನ್ನೋದಿಲ್ಲ, ಅವನು ಇದು ಮಾಡ್ಬೇಕಂದ್ರೆ ಅವ್ನಿಗೆ ಏನಾರು ಹೇಳಿ ಕೋಪ ಮಾಡಿಸ್ಕೋಕೆ ಇದು ಮಾಡಿಬಿಟ್ರೆ ಅವ ಅಲ್ಲಿ ಅದಕ್ಕೆ ಇದಾಗಿಬಿಡ್ತಾನೆ, ಅಡಿಕ್ಟ್ ಆಗಿಬಿಡ್ತಾನೆ ಎಂಬ ಮಾತಿದೆ. ಕುಂಬಾರನು ಹಲವು ದಿನಗಳು ಶ್ರಮಪಟ್ಟು ತಯಾರಿಸಿದ ಮಡಕೆಯನ್ನು ಒಂದು ದೊಣ್ಣೆಯಿಂದ ನಾಶ ಮಾಡಿದಂತೆ. ಕುಂಬಾರನು ಹಲವು ದಿನಗಳಿಂದ ಶ್ರಮಪಟ್ಟು ತಯಾರಿಸಿದ ಮಡಕೆಯನ್ನು ಒಂದು ದೊಣ್ಣೆಯಿಂದ ನಾಶ ಮಾಡಿದಂತೆ. ಅಂದ್ರೆ ಕೋಪ ಬಂದಾಗ ಮನುಷ್ಯ ಈಗ ಆ ಕ್ಷಣದಲ್ಲಿ ಏನು ಮಾಡ್ದಾನ ಅನ್ನೋದು ಗೊತ್ತಿಲ್ಲ. ಎಷ್ಟೋ ದಿನಗಳಿಂದ ಅವ್ನು ತಯಾರಿಸಿರ್ತಕ್ಕಂಥ ಮಡಿಕೆಗಳನ್ನು, ಅದರ ಅರ್ಥ ಹೇಳ್ತೀನಿ ನೋಡ್ರಿ. ಎಷ್ಟೋ ದಿನಗಳಿಂದ ಪಾಪ ಶ್ರಮಪಟ್ಟು ಮಡಿಕೆಯನ್ನು ತಯಾರು ಮಾಡ್ತಾನಲ್ಲ, ಅದು ಒಂದು ಕ್ಷಣ ಸಾಕು. ಕೋಪದಿಂದ ತಗೊಂಡು ಅದು ಹೊಡೆದ್ನೆ ಅಂದರೆ ಅದು ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಸೊ ಹಾಗೆ ಕೋಪ ಹಲವು ದಿನಗಳಿಂದ ಶ್ರಮಪಟ್ಟು ತಯಾರಿಸಿದ ಮಡಿಕೆಯನ್ನು ಒಂದು ದೊಣ್ಣೆಯಿಂದ ನಾಶ ಮಾಡಿದಂತೆ. ಅಂದ್ರೆ ಆ ಕ್ಷಣದಲ್ಲಿ ಆ ದೊಣ್ಣೆ ತಗೊಂಡು ಹೊಡೆದ್ನೆ ಅಂದರೆ ಅವನು ಶ್ರಮ ಪಟ್ಟಿದ್ದೆಲ್ಲ ಒಂದು ನಿಮಿಷ ಸಾಕು ಅದು ನಾಶ ಆಗೋಕ್ಕೆ. ಸೊ ಆ ಥರ. ಆಮೇಲೆ ಕ್ಷಣಿಕ ಕೋಪವು ಅನಾಹುತವನ್ನು ಉಂಟು ಮಾಡುತ್ತದೆ, ಆದರೆ ಅದನ್ನು
ಸರಿಪಡಿಸಲಾಗುತ್ತಿದೆಯೇ? ಇಲ್ಲ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದ ನಂತರ ಚಿಂತಿಸಿದರೆ ಮತ್ತೆ ಸರಿಯಾಗುತ್ತದೆಯೇ? ಇಲ್ಲ, ಸಾಧ್ಯನೇ ಇಲ್ಲ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಕೋಪ ಕಡಿಮೆ ಆದಮೇಲೆ ಅದು ಆಗೋದಿಲ್ಲ. ಮತ್ತೆ ಅದು ಟೈಮ್ ತೊಗೊಳುತ್ತೆ. ನೋವು ಇದು ಮಾಡ್ಬೇಕು, ಡಾಕ್ಟ್ರ್ ತಗೋಬೇಕು, ಅಲ್ಲಿ ಅನುಭವಿಸ್ಬೇಕು. ಸೊ ಇಷ್ಟೆಲ್ಲ ಅನುಭವಿಸ್ಬೇಕು. ಅದಕ್ಕಾಗಿ ಆ ಕ್ಷಣ ಸ್ವಲ್ಪ ಶಾಂತವಾಗಿದ್ದರೆ ಅದು ನಮ್ಮ ಬುದ್ಧಿಯನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಆದ್ದರಿಂದ ತಾಳ್ಮೆಯಿಂದ ಆಲೋಚಿಸಿ ಕೋಪವನ್ನು ಹಿಂದಕ್ಕೆ ಮುನ್ನಡೆದರೆ ಜೀವನದಲ್ಲಿ ವಿಜಯಶಾಲಿಗಳಾಗಲು ಸಾಧ್ಯ. ಎಸ್, 100ಕ್ಕೆ 100 ಇದೆ. ತಾಳ್ಮೆಯಿಂದ ಆಲೋಚಿಸಿ ಕೋಪವನ್ನು ಹಿಂದಕ್ಕೆ ಮುನ್ನಡೆದರೆ ಜೀವನದಲ್ಲಿ ವಿಜಯಶಾಲಿಯಾಗಲು ಸಾಧ್ಯ. ಎಸ್ ಎಂಬುದು ಈ ಗಾದೆಯ ಆಶಯವಾಗಿದೆ. ಸೊ ಇದು 100ಕ್ಕೆ 100 ಸತ್ಯ. ಸೊ ತಾಳಿದವನು ಬಾಳಿಯಾನು, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಂದಿತೆ. ಇದರ ಅರ್ಥವನ್ನು ಇಲ್ಲಿವರೆಗೂ ಹೇಳಿದೆ ನಾನು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿ. GK ಕನ್ನಡ ಫ್ಯಾಮಿಲಿ ಲಾಗ್ ಅಂತಂದ್ಬಿಟ್ಟು ಇದರ ಅರ್ಥವನ್ನು ನಿಮಗೆ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ವಿಡಿಯೋಗಳನ್ನು ಮತ್ತೆ ಹೇಳ್ತಾ ಇರ್ತೀನಿ. ಹಲವಾರು ವಿಡಿಯೋಗಳನ್ನು ಮಾಡ್ತಾಯಿರ್ತೀವಿ. ಸೊ ಟ್ರಾವೆಲಿಂಗ್ದಾಯ್ತು, ಆಮೇಲೆ ಲಾಗ್ಸ್ ಆಯ್ತು, ಆಮೇಲೆ ಕುಕ್ಕಿಂಗ್ ಚಾನಲ್ ಆಯಿತು. ಸೊ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಲಾಗ್ಸ್ ಮಾಡ್ತಾಯಿರ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮ್ಗೆ ಏನಾರ ಇದರಲ್ಲಿ ತಪ್ಪು ಅನಿಸಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಸರಿ ಮಾಡ್ಕೊತೀನಿ. ಇದು ಹೊಸದಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇರುವಂಥ ವಿಡಿಯೋಗಳು. ಏನಲ್ಲಿ ಅದರಲ್ಲಿ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯವನೊಬ್ಬ ಅಂದ್ಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ, ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.